ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದಾದಂಥ ಹೆಲ್ದಿ ಆಗಿರುವ ದೋಸೆ ರೆಸಿಪಿನ ಶೇರ್ ಮಾಡಾಕತ್ತೇನೆ ರೀ. ಈ ದೋಸೆ ಮಾಡಾಕ ಕೇವಲ 10 ನಿಮಿಷ ಸಾಕು. 10 ನಿಮಿಷದಲ್ಲಿ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಹೂವಿನಷ್ಟೇ ಮೃದುವಾದ ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನಾನಿಲ್ಲೇ ಈ ದೋಸೆನ ಮಾಡೋಕೆ 1 ಕಪ್ನಷ್ಟು ಅವಲಕ್ಕಿನ ತೊಗೊಂಡೇನ್ರಿ. ಇದು ಗಟ್ಟಿ ಅವಲಕ್ಕಿ. ನಿಮ್ಮ ಹತ್ರ ಯಾವ ಅವಲಕ್ಕಿ ಅವೈಲೇಬಲ್ ಅದಾವಲ್ಲ ಅವನ್ನ ತೊಗೊಳ್ಬೋದು. ಈ ಅವಲಕ್ಕಿನ 2 ರಿಂದ 3 ಸರ್ತಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾವು ಯಾವ ಕಪ್ ಒಳಗೆ ಅವಲಕ್ಕಿನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲೇ ಬಾಂಬೆ ರವಾನ ತೊಗೊಳಕತ್ತೇನೆ ರೀ. ಇದು ಬಾಂಬೆ ರವೆ. ನೀವು ಬಾಂಬೆ ರವೆ ಬದಲಿಗೆ ಚಿರೋಟಿ ರವೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡೇನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅಂದ್ರೆ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿ ಇದನ್ನು ನೀಟಾಗಿ 1 ಸ್ಪೂನ್ ತೊಗೊಂಡು ಅವಲಕ್ಕಿ ರವೆ ಮತ್ತು ಮೊಸರನ್ನ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಬೇಕ್ರಿ. ಈ ದೋಸಾಕ ಕಾಂಬಿನೇಷನ್ ಆಗಿ ಯಾವುದಾದ್ರೂ ಒಂದು ಸೂಪರ್ ಆಗಿರೋ ಚಟ್ನಿನ ಮಾಡ್ಕೊಳ್ಳೋ ಮಟ್ಟ ಇದನ್ನು ನೆನೆಸಿದ್ರೆ ಸಾಕು. ನೋಡ್ರಿ, ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಾಕತ್ತೇನೆ. ಇವಾಗ ಇದು ನೆನೆಯೋ ಮಟ್ಟ ಇದಕ್ಕೆ ಬೇಕಾಗಿರುವಂಥ ಒಂದು ಸೂಪರ್ ಆಗಿರುವ ಟೊಮ್ಯಾಟೊ ಚಟ್ನಿನ ಮಾಡ್ಕೊಂಡು ಬರೋಣಂತ ಬರ್ರಿ. ಈ ಚಟ್ನಿನ ಮಾಡೋಕೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆಗಿಂದ 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಖಾರಕ್ಕೆ 2 ರಿಂದ 3 ಆಗುವಷ್ಟು ಒಣ ಮೆಣಸಿನ್ಕಾಯಿನ ನಾನಿಲ್ಲೇ ಯೂಸ್ ಮಾಡ್ಕೊಳಕತ್ತೇನೆ. ನೀವು ಮೆಣಸಿನ್ಕಾಯಿ ಬದಲಿಗೆ ಹಸಿ ಮೆಣಸಿನ್ಕಾಯಿ ಇಲ್ಲ ಖಾರ ಪುಡಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದು 2 ರಿಂದ 3 ನಿಮಿಷ ನೀಟಾಗಿ ಫ್ರೈ ಆಗಿಂದ ಇದಕ್ಕೆ ನಾನಿಲ್ಲಿ 3 ಸಣ್ಣ ಸೈಜ್ ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಟೊಮ್ಯಾಟೋನ ಸೇರಿಸಿ ಆಗಿಂದ ಉರಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಟೊಮ್ಯಾಟೊ ಪೂರ್ತಿ ಮೆತ್ಕ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಫ್ರೈ ಮಾಡಿಂದ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಟೊಮ್ಯಾಟೊ ಈ ರೀತಿ ಸ್ವಲ್ಪ ಮೆತ್ತಗ ಆಗಿರ್ತಾವೆ. ಒಟ್ಟಿನಲ್ಲಿ ಟೊಮ್ಯಾಟೊ ಪೂರ್ತಿಯಾಗಿ ಮೆತ್ಕ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ನಾನಿಲ್ಲೇ ಶೇಂಗಾ ಕಾಳನ್ನ ಸ್ವಲ್ಪ ಶೇಂಗಾ ಕಾಳನ್ನ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ನೀವು ಬೇಕಿದ್ರೆ ಪುಟಾಣಿ ಮತ್ತು ಕೊಬ್ಬರಿ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಸಿಂಪಲ್ ಆಗಿರೋ ಟೊಮ್ಯಾಟೊ ಚಟ್ನಿಗೆ ಬೇಕಾದಂಥ ಮಸಾಲೆ ರೆಡಿ ಆಯಿತು. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ಒಂದು ಸ್ವಲ್ಪ ನಾನಿಲ್ಲೇ ಸಕ್ಕರೆನ ಆ್ಯಡ್ ಮಾಡ್ಕೊಳಕತ್ತೇನೆ. ನೀವು ಸಕ್ಕರೆ ಬದಲಿಗೆ ಬೆಲ್ಲ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತಗೊಂಡು ಬರಬೇಕು. ನೋಡಿರಿ, ಈ ರೀತಿ ಪೇಸ್ಟ್ ಆಗಬೇಕು. ಇವಾಗ ಇದಕ್ಕೆ ನಿಮ್ಗೆ ಬೇಕಂದ್ರೆ ಒಗ್ಗರಣೆನ ಕೊಟ್ಕೊಳ್ಬೋದು, ಇಲ್ಲ ಅಂದ್ರೆ ಹಂಗೆ ಸರ್ವ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿ ಆಗಿರುವ ಮತ್ತು ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಸೂಪರ್ ಆಗಿರುವ ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು. ಇಡ್ಲಿ, ದೋಸೆ, ಪೂರಿ, ಅನ್ನ, ಚಪಾತಿ ಮತ್ತು ರೊಟ್ಟಿಗೆ ಸೂಪರ್ ಆಗಿರುವ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪದೇ ಒಂದೇ ಥರ ಕೊಬ್ಬರಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಒಂದು ಟೊಮ್ಯಾಟೊ ಚಟ್ನಿನ ನೀವು ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿರಿ, ಇಲ್ಲಿ ನಾನು ಕೂಡ ಒಂದು ಸಿಂಪಲ್ ಆಗಿ ಒಗ್ಗರಣೆನ ಕೊಟ್ಕೊಂಡೇನಿ. ಇವಾಗ ದೋಸೆಗೆ ಬೇಕಾಗಿರುವಂಥ ಚಟ್ನಿ ರೆಡಿ ಆಯಿತು. ಚಟ್ನಿ ಮಾಡೋ ಮಟ್ಟ ಈ ಕಡೆ ಅವಲಕ್ಕಿ ಮತ್ತು ರವೆ ಮೊಸರು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಿಶ್ರಣ ಕೂಡ ಪೂರ್ತಿಯಾಗಿ ನೆಂದೈತಿ. ಇಷ್ಟ ನೆನೆದ್ರೆ ಸಾಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತಗೊಂಡು ಬರಬೇಕು. ನಿಮಗೆ ನೀರು ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಟ್ಟಿನಲ್ಲಿ ಇದನ್ನು ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆಂಟಿ ಒಳಗಿರ್ತೈತಲ್ಲ ಸೇಮ್ ಅದೇ ಕನ್ಸಿಸ್ಟೆಂಟಿ ಒಳಗೆ ಹಿಟ್ಟನ್ನು ರುಬ್ಕೊಂಡು ತಗೊಂಡು ಬರಬೇಕು. ಇವಾಗ ನಾನಿಲ್ಲೇ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರ್ಗೋಸ್ಕರ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಪೂರ್ತಿ ನೈಸಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ತಗೊಂಡು ಬಂದೇನಿ. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು.
ಒಟ್ಟಿನಲ್ಲಿ ಈ ಹಿಟ್ಟು ಜಾಸ್ತಿ ತಿಳುವಾಗಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಮತ್ತು ಸ್ವಲ್ಪ ಕೂಡ ತರಿಯಾಗಿ ಇರಬಾರ್ದ್ರಿ. ಪೂರ್ತಿ ನೈಸಾಗಿ ಈ ರೀತಿ ಪೇಸ್ಟ್ ಆಗಬೇಕು. ಇವಾಗ ನೋಡ್ರಿ ದೋಸೆ ಮಾಡೋಕೆ ದೋಸೆ ಹಿಟ್ಟು ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾನ ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ನೀವು ಸೋಡಾ ಬದಲಿಗೆ ಏನೋ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಮಾಡಿಕೊಂಡ್ರೆ ಈ ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಆದರೆ ಸೋಡಾ ಅಥವಾ ಏನೋನ ಹಾಕಿ ಮಾಡೋದ್ರಿಂದ ದೋಸೆ ಸ್ಪಾಂಜಿಯಾಗಿ ಬರ್ತೈತ್ರಿ. ಸೋಡಾನ ಹಾಕಿಂದ ಈ ಹಿಟ್ಟನ್ನು ಇನ್ನೊಂದು 2-3 ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ದೋಸೆ ತವಾನ ಕಾಯೋದಕ್ಕಿಟ್ಟು, ಸ್ವಲ್ಪ ದೋಸೆ ತವ ಕಾದಿದೆ ಅಂದಾಗ ಅದಕ್ಕೆ ಒಂದು ಚೂರು ಅಡುಗೆ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಟಿಶ್ಯೂ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಂಡು ದೋಸೆನ ಹಾಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ದೋಸೆನೂ ಪರ್ಫೆಕ್ಟಾಗಿ ಬರ್ತಾವೆ. ನೋಡ್ರಿ ಇವಾಗ ಹಿಟ್ಟು ರೆಡಿ ಆಗೈತಿ ದೋಸೆ ಮಾಡ್ಕೊಳಕ್ಕೆ. ಇವಾಗ ಈ ಹಿಟ್ಟಿಂದ ನಾವು ಹತ್ತಿಯಷ್ಟೇ ಮೃದುವಾದ, ಹೂವಿನಷ್ಟೇ ಮೃದುವಾದ ದೋಸೆನ ನಾವು ಮಾಡ್ಕೊಳ್ಬೋದು. ಜೇನುಗೂಡಿನಂಥ ದೋಸೆ ಅಂದರೂ ತಪ್ಪಾಗೋದಿಲ್ಲ. ನೋಡ್ರಿ ಈ ರೀತಿ ಒಂದೇ ಒಂದು ಸ್ಪೂನು ಹಿಟ್ಟನ್ನು ತವೆ ಮೇಲೆ ಹಾಕಿ ಇದನ್ನು ಜಾಸ್ತಿ ತೀಡಬಾರ್ದು, ಹಾಗೆ ಬಿಡಬೇಕು. ನೀವು ನೋಡತ್ತಿರ್ಬೋದು ದೋಸೆ ಎಷ್ಟು ಪರ್ಫೆಕ್ಟಾಗಿ ಜೇನುಗೂಡಿನಂಥ ದೋಸೆ ಬರಾಕತ್ತೈತೆ ಅಂಥೇಳಿ. ಈ ರೀತಿ ಇನ್ಸ್ಟಂಟ್ ಆಗಿರುವ ದೋಸೆನ ನೀವು ಒಮ್ಮೆ ಟ್ರೈ ಮಾಡಿರಿ. ನೋಡ್ರಿ ದೋಸೆ ಸ್ವಲ್ಪ ಬೆಂದಿದೆ ಅಂದಾಗ ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆನ ಅಪ್ಲೈ ಮಾಡಬೇಕು. ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. ನೋಡ್ರಿ ಇವಾಗ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಹಬೆನಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆದಂಥ ಮೃದುವಾದ ದೋಸೆನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ನೋಡ್ರಿ ದೋಸೆ ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ರವೆ ಮತ್ತು ಅವಲಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ಇನ್ಸ್ಟಂಟ್ ಆಗಿರುವ ಜೇನುಗೂಡಿನಂಥ ದೋಸೆನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನಾನಿಲ್ಲೇ ಇನ್ನೊಂದು ದೋಸೆನ ಮಾಡಿ ತೋರ್ಸಾಕತ್ತೇನಿ. ಈ ದೋಸೆನ ಜಾಸ್ತಿ ದೊಡ್ಡದು ಮಾಡೋ ಹಾಗಿಲ್ಲ, ಈ ರೀತಿ ಪುಟ್ಟ ದೋಸೆನ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ತವೆ ಮೇಲೆ ಹಾಕಿ ಹಿಟ್ಟನ್ನು ತೀಡದೆ ಹಾಗೆ ಬಿಟ್ಟರೆ ನೀವು ನೋಡತ್ತಿರ್ಬೋದು ದೋಸೆ ಎಷ್ಟು ಸ್ಪಾಂಜಿಯಾಗಿ ಬಂದೈತೆ ಅಂಥೇಳಿ. ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಹಬೆನಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆದಂಥ ಸ್ಪಾಂಜಿ ಆದಂಥ ಹತ್ತಿಯಷ್ಟೇ ಮೃದುವಾದ ದೋಸೆನ ನಾವು ಮಾಡ್ಕೊಳ್ಬೋದು. ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ಲ. ಯಾರು ಬೇಕಾದರೂ ಆರಾಮಾಗಿ ಈ ಒಂದು ದೋಸೆನ ಟ್ರೈ ಮಾಡ್ಬೋದು. ಅಷ್ಟು ಸಿಂಪಲ್ಲಾಗಿ ಐತ್ರಿ, ಜಾಸ್ತಿ ಏನೂ ಜಂಜಾಟಿಲ್ಲ. ರವೆ ಮತ್ತು ಅವಲಕ್ಕಿನ ಯೂಸ್ ಮಾಡಿಕೊಂಡು ಹೆಲ್ದಿ ಆದಂಥ ಈ ದೋಸೆನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ಈ ವಿಡಿಯೋ, ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಖಂಡಿತ ನೀವು ಒಂದ್ಸಲ ಈ ಹತ್ತಿಯಷ್ಟೇ ಮೃದುವಾದ ದೋಸೆನ ಟ್ರೈ ಮಾಡಿ ನೋಡ್ರಿ ಪ್ರತಿಯೊಂದು ದೋಸೆ ಕೂಡ ಇಷ್ಟ ಪರ್ಫೆಕ್ಟಾಗಿ ಬರ್ತಾವೆ. ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತಾವ್ರಿ, ಸ್ವಲ್ಪ ಕೂಡ ಬಿರ್ಸ್ ಅನ್ಸೋದಿಲ್ಲ. ಈ ದೋಸೆ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಪರ್ಫೆಕ್ಟ್ ಆದಂಥ ದೋಸೆ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.